ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಮಗು, ಈ ವಿಡಿಯೋ ನೋಡುತ್ತಾ ಇದ್ದೀಯಾ ಅಂದರೆ ಒಂದು ಕ್ಷಣ ನಿಲ್ಲು. ಇದು ಸಾಮಾನ್ಯ ವಿಡಿಯೋ ಅಲ್ಲ, ಸಾಯಿಬಾಬಾ ನಿನಗೆ ಕೊಟ್ಟಿರುವ ಸೂಚನೆ ಇರಬಹುದು. ಮೊದಲು ಒಂದು ಕೆಲಸ ಮಾಡು, ಈ ವಿಡಿಯೋಗೆ ಲೈಕ್ ಮಾಡು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡು. ಯಾಕಂದರೆ ಇಂತಹ ಸಾಯಿಬಾಬಾ ಸಂದೇಶಗಳು ನಿನ್ನ ಜೀವನ ಬದಲಾಯಿಸಬಹುದು. ಕಮೆಂಟ್ನಲ್ಲಿ ಸಾಯಿರಾಮ್ ಎಂದೆವರೇ. ಇದು ನಿನ್ನ ಭಕ್ತಿ, ನಿನ್ನ ಸಂಪರ್ಕ ಸಾಯಿಬಾಬಾ ಜೊತೆ. ಈ ವಿಡಿಯೋವನ್ನು ನಿನ್ನ ಪ್ರಿಯವಾದವರಿಗೆ ಶೇರ್ ಮಾಡು. ಯಾರಿಗೂ ಈ ಸಂದೇಶ ಬಹಳ ಅಗತ್ಯ ಇರಬಹುದು. ನೀನು ಸ್ಕಿಪ್ ಮಾಡಬೇಡ ಮಗು. ಮುಂದೆ ಕೇಳುವುದು ನಿನ್ನ ಹೃದಯಕ್ಕೆ ನೇರವಾಗಿ ತಾಕುತ್ತದೆ. ಇದು ಒಂದು ಕಥೆಯಲ್ಲ, ಇದು ನಿನ್ನ ಜೀವನ ಬದಲಾಯಿಸೋ ಸತ್ಯ. ನಿಲ್ಲು, ಕೇಳು, ಅನುಭವಿಸು. ನಿಲ್ಲು, ಈ ತಪ್ಪು ಮಾಡುತ್ತಾ ಇದ್ದೀಯಾ? ಸಾಯಿಬಾಬಾ ಸೂಚನೆ. ಒಂದು ಕ್ಷಣ ನಿಲ್ಲು ಮಗು. ಈ ವಿಡಿಯೋ ಸ್ಕಿಪ್ ಮಾಡಬೇಡ. ದಯವಿಟ್ಟು ಒಂದು ಕ್ಷಣ ನಿನ್ನ ಮನಸ್ಸಿಗೆ ಕೇಳು. ನೀನು ಹೊರಗೆ ನಗುತ್ತೀಯಾ, ಆದರೆ ಒಳಗೆ ಏನೋ ಕಾಡುತ್ತಾ ಇದೆ ಅಲ್ಲವಾ? ಯಾರಿಗೂ ಹೇಳಲಾಗದ ಒಂದು ನೋವು, ಯಾರಿಗೂ ತೋರಿಸೋಕ್ಕಾಗದ ಒಂದು ತಪ್ಪು, ನೀನೇ ಗೊತ್ತಿರೋ ಒಂದು ರಹಸ್ಯ ನಿನ್ನ ಹೃದಯದೊಳಗೆ ನಿಜ ಹೇಳ್ತಾ ಇದೆ, ಇದು ಸರಿಯಲ್ಲ ಅಂತ. ಆದರೆ ನೀನು ಅದನ್ನು ಕೇಳೋದಿಲ್ಲ. ನಿನ್ನ ಮನಸ್ಸನ್ನೇ ನೀನೇ ಮೋಸ ಮಾಡ್ಕೊಳ್ತಾ ಇದ್ದೀಯಾ ಮಗು? ಸತ್ಯ ಯಾವಾಗಲೂ ಮೌನವಾಗಿರುತ್ತೆ, ಆದರೆ ಅದು ನಮ್ಮೊಳಗೆ ತಟ್ಟುತ್ತಾ ಇರುತ್ತೆ. ನೀನು ಇತ್ತೀಚೆಗೆ ಏನಾದರೂ ಮಾಡಿದ್ದೀಯಾ? ಅದು ನಿನ್ನ ಮನಸ್ಸಿಗೆ ಶಾಂತಿ ಕೊಡುತ್ತಾ ಇಲ್ಲವಾ? ಯಾರನ್ನಾದರೂ ನೋಯಿಸಿದ್ದೀಯಾ? ಅಥವಾ ನಿನ್ನದೇ ಜೀವನದ ಜೊತೆ ಆಟ ಆಡುತ್ತಾ ಇದ್ದೀಯಾ? ಯಾರೂ ನೋಡ್ತಿಲ್ಲ ಅಂತ ಅನಿಸಬಹುದು, ಆದರೆ ಸಾಯಿಬಾಬಾ ನೋಡುತ್ತಾ ಇದ್ದಾರೆ. ಅವರು ಕೋಪಗೊಳ್ಳೋದಿಲ್ಲ, ಅವರು ಶಿಕ್ಷೆ ಕೊಡೋದಿಲ್ಲ, ಆದರೆ ಅವರು ಎಚ್ಚರಿಸುತ್ತಾರೆ. ಅದಕ್ಕಾಗಿ ಇವತ್ತು ಈ ಮಾತು ನಿನ್ನ ಬಳಿ ಬಂದಿರೋದು. ನಿನ್ನ ಕಣ್ಣು ತುಂಬ ಕಣ್ಣೀರು ತುಂಬಿಕೊಂಡಿದೆಯಾ? ಒಳಗೆ ಏನೋ ತಪ್ಪಾಗಿದೆ ಅನ್ನೋ ಭಾವನೆ ಬರುತ್ತಿದೆಯಾ? ಅದು ಸಾಯಿಬಾಬಾ ಸ್ಪರ್ಶ. ಅವರು ಹೇಳುತ್ತಿದ್ದಾರೆ, ನಿಲ್ಲು ಮಗು, ಇನ್ನು ಸಮಯ ಇದೆ. ನೀನು ಮಾಡಿದ ತಪ್ಪು ದೊಡ್ಡದಾಗಿರಬಹುದು ಅಥವಾ ಸಣ್ಣದಾಗಿರಬಹುದು, ಆದರೆ ಅದು ನಿನ್ನ ಆತ್ಮವನ್ನು ಕಾಡುತ್ತಾ ಇದೆ. ನೀನು ಎಷ್ಟು ಓಡಿದರೂ ನಿನ್ನೊಳಗಿನ ಸತ್ಯದಿಂದ ಓಡೋಕ್ಕಾಗೋದಿಲ್ಲ. ಒಂದು ದಿನ ನಿಲ್ಲಬೇಕು, ಒಂದು ದಿನ ಎದುರಿಸಬೇಕು. ಆ ದಿನ ಇವತ್ತೇ ಆಗಬಹುದು ಮಗು. ಒಂದು ಹೆಜ್ಜೆ ಹಿಂದೆ ಹೋಗೋದು ಸೋಲು ಅಲ್ಲ, ಅದು ಸರಿಯಾದ ದಾರಿಗೆ ಬರೋ ಧೈರ್ಯ. ನೀನು ಇವತ್ತು ಬದಲಾಯಿಸಬಹುದು. ಈ ಕ್ಷಣವೇ ಯಾರಿಗಾದರೂ ಕ್ಷಮೆ ಕೇಳಬಹುದು. ನಿನ್ನ ಮನಸ್ಸಿಗೆ ಕ್ಷಮೆ ಕೇಳಬಹುದು. ಸಾಯಿಬಾಬಾ ಮುಂದೆ ಕಣ್ಣೀರು ಹಾಕಬಹುದು. ಅವರು ಕೇಳುತ್ತಾರೆ, ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ನೀನು ಒಬ್ಬನೇ ಅಲ್ಲ ಮಗು, ನೀನು ಒಬ್ಬಳೇ ಅಲ್ಲ ಮಗು. ನಿನ್ನ ನೋವು ಅವರಿಗೆ ಗೊತ್ತು, ನಿನ್ನ ತಪ್ಪು ಅವರಿಗೆ ಗೊತ್ತು, ಆದರೂ ಅವರು ನಿನ್ನನ್ನು ಬಿಟ್ಟು ಹೋಗಲ್ಲ. ಅವರು ನಿಧಾನವಾಗಿ ನಿನ್ನ ಕೈ ಹಿಡಿದು ಹೇಳುತ್ತಾರೆ, ಬಾ, ಮತ್ತೆ ಶುರು ಮಾಡೋಣ. ಎಷ್ಟು ಬಾರಿ ಬಿದ್ದರೂ ಸಾಯಿಬಾಬಾ ಮತ್ತೆ ಎಬ್ಬಿಸುತ್ತಾರೆ, ಆದರೆ ನೀನು ಒಂದು ಹೆಜ್ಜೆ ಇಡಬೇಕು. ನಿನ್ನ ಹೃದಯ ಈಗಲೇ ಹೇಳುತ್ತಾ ಇದೆ, ನಾನು ಬದಲಾಯಿಸಬೇಕು ಅಂತ. ಅದನ್ನು ಕೇಳು ಮಗು. ಅದೇ ಸಾಯಿಬಾಬಾ ಧ್ವನಿ. ನಿನ್ನ ಜೀವನ ಸುಂದರ ಆಗಬಹುದು, ನಿನ್ನ ಮನಸ್ಸು ಮತ್ತೆ ಶಾಂತಿ ಕಾಣಬಹುದು. ಒಂದು ಸಣ್ಣ ನಿರ್ಧಾರ ಸಾಕು. ಇವತ್ತು ರಾತ್ರಿ ನಿದ್ರೆ ಹೋಗೋ ಮುಂಚೆ ಸಾಯಿಬಾಬಾ ಹೆಸರು ಹೇಳು. ಮನಸ್ಸಿನಲ್ಲಿರುವ ಎಲ್ಲ ನೋವು ಹೇಳಿ ನೋಡು. ನಿನ್ನ ಕಣ್ಣೀರು ಹಗುರ ಆಗುತ್ತದೆ, ನಿನ್ನ ಹೃದಯ ಶಾಂತಿ ಪಡೆಯುತ್ತದೆ. ಮಗು, ನೀನು ಕೆಟ್ಟವನಲ್ಲ, ನೀನು ಕೆಟ್ಟವಳು ಅಲ್ಲ. ನೀನು ತಪ್ಪು ಮಾಡಿದವನು ಮಾತ್ರ, ಅದರಲ್ಲೇನೂ ತಪ್ಪಿಲ್ಲ, ಆದರೆ ಅದನ್ನು ಸರಿಪಡಿಸೋದು ಮುಖ್ಯ. ಇವತ್ತು ನಿನ್ನ ಜೀವನದ ಹೊಸ ಆರಂಭ ಆಗಬಹುದು. ನಿಲ್ಲು, ಯೋಚಿಸು, ಬದಲಾಯಿಸು ಮಗು. ಇನ್ನು ಸ್ವಲ್ಪ ಸಮಯ ನನ್ನ ಮಾತು ಕೇಳು. ನಿನ್ನ ಹೃದಯದೊಳಗೆ ಈಗ ಏನಾಗುತ್ತಾ ಇದೆ ಅನ್ನೋದು ನನಗೆ ಗೊತ್ತಾಗುತ್ತಾ ಇದೆ. ನೀನು ಈ ಮಾತು ಕೇಳುತ್ತಾ ಇದ್ದಾಗ ಒಂದು ತೂಕ ಕಡಿಮೆಯಾಗುತ್ತಾ ಇದ್ದ ಹಾಗೆ ಅನಿಸುತ್ತಿದೆಯಾ? ಅಥವಾ ಕಣ್ಣಲ್ಲಿ ನೀರು ತುಂಬ್ತಾ ಇದೆಯಾ? ಅದು ನಿನ್ನ ಹೃದಯ ಮಾತಾಡುತ್ತಾ ಇದೆ ಮಗು. ನೀನು ಇಷ್ಟು ದಿನ ಮೌನ ಮಾಡಿಬಿಟ್ಟಿದ್ದ ನೋವು ಈಗ ಹೊರಗೆ ಬರುತ್ತಾ ಇದೆ. ಎಲ್ಲರ ಮುಂದೆ ಬಲವಾಗಿ ಕಾಣಿಸಿಕೊಳ್ಳೋದು ಸುಲಭ, ಆದರೆ ಒಂಟಿಯಾಗಿ ಇದ್ದಾಗ ನಿನ್ನ ಮನಸ್ಸು ನಿನ್ನನ್ನೇ ಪ್ರಶ್ನೆ ಮಾಡುತ್ತಾ ಇರುತ್ತೆ. ನಾನು ಯಾಕೆ ಹೀಗೆ ಮಾಡಿದೆ?
ನಾನು ಯಾಕೆ ಈ ತಪ್ಪು ಮಾಡಿದೆ ಅಲ್ಲವ ಮಗು? ನೀನು ಯಾರನ್ನಾದರೂ ಕಳೆದುಕೊಂಡಿರಬಹುದು, ಅಥವಾ ಯಾರಾದರೂ ನಿನ್ನಿಂದ ದೂರವಾಗಿರಬಹುದು. ಕೆಲಸ, ಸಂಬಂಧ, ಸ್ನೇಹ ಯಾವುದಾದರೂ ಇರಬಹುದು. ಆದರೆ ನಿಜ ಏನೆಂದರೆ ನಿನ್ನ ಒಳಗಿನ ಶಾಂತಿ ಹೋಗಿಬಿಟ್ಟಿದೆ. ನೀನು ಮತ್ತೆ ಹಳೆಯದಾಗಬೇಕು ಅನ್ನಿಸುತ್ತಾ ಇದೆಯಾ? ಆ ಸುಖ, ಆ ನೆಮ್ಮದಿ ಮತ್ತೆ ಬೇಕು ಅನ್ನಿಸ್ತಾ ಇದೆಯಾ? ಅದು ಸಾಧ್ಯ ಮಗು, ಖಂಡಿತ ಸಾಧ್ಯ. ಸಾಯಿಬಾಬಾ ಯಾರನ್ನು ಶಾಶ್ವತವಾಗಿ ಕಳೆದುಕೊಳ್ಳೋದಿಲ್ಲ. ಅವರು ಯಾವಾಗಲೂ ಕಾದಿರುತ್ತಾರೆ. ನಾವು ಮತ್ತೆ ಅವರ ಕಡೆ ತಿರುಗೋಕೆ ನೀನು ಇವತ್ತು ಒಮ್ಮೆ ಕಣ್ಣು ಮುಚ್ಚು, ಒಂದು ಆಳವಾದ ಉಸಿರೆಳೆ. ಸಾಯಿಬಾಬಾ ಮುಖ ನೆನಪಿಸಿಕೋ, ಅವರ ನಗು, ಅವರ ಕಣ್ಣು, ಅವರ ದಯೆ. ನೀನು ಏನು ಮಾತಾಡಬೇಡ, ಅವರ ಬಳಿ ಕುಳಿತುಕೊಂಡಂತೆ ಭಾವಿಸು. ನೋಡು, ನಿನ್ನ ಹೃದಯ ಸ್ವಲ್ಪ ಹಗುರ ಆಗುತ್ತಾ ಹೋಗುತ್ತದೆ ಮಗು. ನಿನ್ನೊಳಗಿನ ಪಾಪ, ತಪ್ಪು, ನೋವು ಎಲ್ಲವೂ ಕರಗೋಕೆ ಶುರುವಾಗುತ್ತದೆ. ಸಾಯಿಬಾಬಾ ಹೇಳುತ್ತಾರೆ, ನಿನ್ನ ಭಯ ನನಗೆ ಕೊಡು, ನಿನ್ನ ನೋವು ನನಗೆ ಕೊಡು. ನೀನು ಎಲ್ಲವನ್ನು ಒಬ್ಬನೇ ಹೊತ್ತುಕೊಂಡು ಹೋಗಬೇಡ. ನೀನು ದಣಿದಿದ್ದೀಯ ಮಗು, ಅದು ನನಗೆ ಗೊತ್ತು. ಸ್ವಲ್ಪ ನಿಲ್ಲು, ಸ್ವಲ್ಪ ವಿಶ್ರಾಂತಿ ತಗೋ. ನೀನು ಮಾಡಿದ ತಪ್ಪು ನಿನ್ನನ್ನು ನಿರ್ಧರಿಸುವುದಿಲ್ಲ. ನೀನು ಮುಂದೇನು ಮಾಡುತ್ತೀಯೋ ಅದೇ ನಿನ್ನನ್ನು ನಿರ್ಧರಿಸುತ್ತದೆ. ಇವತ್ತು ನೀನು ಹೊಸ ದಾರಿಯನ್ನು ಆಯ್ಕೆ ಮಾಡಬಹುದು. ನಿನ್ನ ಹೃದಯದೊಳಗೆ ಒಂದು ಬೆಳಕು ಇದೆ. ಆ ಬೆಳಕು ಇನ್ನೂ ಆರಿಲ್ಲ. ಅದನ್ನು ಮತ್ತೆ ಹೊತ್ತಿಸು ಮಗು. ಒಂದು ಸಣ್ಣ ಒಳ್ಳೆಯ ಕೆಲಸದಿಂದ ಶುರು ಮಾಡು. ಒಂದು ಸತ್ಯ ಮಾತಿನಿಂದ ಶುರು ಮಾಡು. ಒಂದು ಪ್ರಾರ್ಥನೆಯಿಂದ ಶುರು ಮಾಡು. ನೀನು ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತೀಯ. ಮತ್ತೆ ಒಂದು ದಿನ ನೀನು ಹಿಂತಿರುಗಿ ನೋಡಿದಾಗ ನಾನು ಬದಲಾಗಿದ್ದೀನಿ ಅಂತ ನಗುತ್ತೀಯ. ಅದು ನಿನ್ನ ಜಯ ಮಗು. ಸಾಯಿಬಾಬಾ ನಿನ್ನ ಕೈ ಬಿಡೋದಿಲ್ಲ. ನೀನು ಬಿಡಬೇಡ ಅಷ್ಟೇ. ನೀನು ಮುಂದೆ ನಡೆಯಿ, ಅವರು ದಾರಿ ತೋರಿಸುತ್ತಾರೆ. ಇವತ್ತು ನೀನು ತೀರ್ಮಾನ ಮಾಡು, ನಾನು ಮತ್ತೆ ಎದ್ದೇಳುತ್ತೇನೆ, ನಾನು ಸರಿಯಾಗುತ್ತೇನೆ. ಈ ಮಾತು ನಿನ್ನ ಜೀವನ ಬದಲಾಯಿಸುತ್ತದೆ ಮಗು. ಇನ್ನೂ ಒಂದು ಸತ್ಯ ನಿನ್ನ ಹೃದಯಕ್ಕೆ ಹೇಳುತ್ತೀನಿ, ಗಮನದಿಂದ ಕೇಳು. ಜೀವನದಲ್ಲಿ ಕೆಲವೊಮ್ಮೆ ನಾವು ತಪ್ಪು ಮಾಡೋದಕ್ಕಿಂತ ಅದನ್ನು ಒಪ್ಪಿಕೊಳ್ಳೋದಕ್ಕೆ ಹೆದರುತ್ತೀವಿ. ಅದೇ ನಮ್ಮನ್ನು ಇನ್ನಷ್ಟು ಕತ್ತಲೆಗೆ ಕರೆದೊಯ್ಯುತ್ತದೆ. ನೀನು ನಾನು ಸರಿಯೇ ಇದ್ದೀನಿ ಅಂತ ನಿನ್ನನ್ನೇ ಸಮಾಧಾನಪಡಿಸಿಕೊಳ್ಳುತ್ತಾ ಇದ್ದೀಯಾ? ಆದರೆ ನಿನ್ನ ಹೃದಯ ಮೌನವಾಗಿಲ್ಲ. ಅದು ನಿನ್ನನ್ನು ದಿನಾಲೂ ಕಾಡುತ್ತಾ ಇದೆ ಮಗು. ಹೃದಯ ತಪ್ಪು ಹೇಳೋದಿಲ್ಲ, ಅದು ಯಾವಾಗಲೂ ಸತ್ಯದ ಕಡೆಗೆ ತಳ್ಳುತ್ತೆ. ನೀನು ಎಷ್ಟು ದೂರ ಓಡಿದರೂ ನಿನ್ನ ಮನಸ್ಸಿನ ಮುಂದೆ ನೀನು ನಿಲ್ಲಲೇಬೇಕು. ಆ ಕ್ಷಣ ಇವತ್ತು ಆಗಬಹುದು. ಒಮ್ಮೆ ನೀನು ಕಣ್ಣೀರು ಹಾಕಿದ್ದೀಯಾ? ಯಾರಿಗೂ ಕಾಣಿಸದೆ ಒಂಟಿಯಾಗಿ ನಿನ್ನನ್ನೇ ಕೇಳಿಕೊಂಡಿದ್ದೀಯಾ? ನನ್ನ ಜೀವನ ಯಾಕೆ ಹೀಗಾಯಿತು? ಅದು ನಿನ್ನ ಸೋಲು ಅಲ್ಲ ಮಗು, ಅದು ನಿನ್ನ ಒಳಗಿನ ಸತ್ಯ. ಹೊರಗೆ ಬರೋ ಸಮಯ ಸಾಯಿಬಾಬಾ ಅದನ್ನು ನೋಡುತ್ತಾರೆ. ಅವರು ನಿನ್ನ ಕಣ್ಣೀರು ನೋಡಿದಾಗ ಅವರು ನಿನ್ನ ಕಡೆ ಇನ್ನಷ್ಟು ಹತ್ತಿರ ಬರುತ್ತಾರೆ. ನೀನು ತಪ್ಪು ಮಾಡಿದ್ದೀಯಾ? ಸರಿ, ಆದರೆ ಅದಕ್ಕಿಂತ ದೊಡ್ಡದು ಏನು ಗೊತ್ತಾ? ನೀನು ಅದನ್ನು ಅರಿತುಕೊಂಡಿದ್ದೀಯಾ? ಅದೇ ನಿನ್ನ ದೊಡ್ಡ ಜಯ ಮಗು. ಪಾಪದ ದಾರಿ ಸುಲಭ, ಆದರೆ ಅದು ಶಾಂತಿ ಕೊಡುವುದಿಲ್ಲ. ಸತ್ಯದ ದಾರಿ ಕಷ್ಟ, ಆದರೆ ಅದು ನಿನ್ನ ಆತ್ಮಕ್ಕೆ ನೆಮ್ಮದಿ ಕೊಡುತ್ತದೆ. ನೀನು ಯಾವ ದಾರಿಯನ್ನು ಆಯ್ಕೆ ಮಾಡಿದ್ದೀಯಾ? ಇದು ನಿನ್ನ ಜೀವನದ ಮುಖ್ಯ ಕ್ಷಣ. ನೀನು ಇವತ್ತು ನಿನ್ನೊಳಗೆ ಮಾತಾಡು, ನಾನು ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ, ನಾನು ಬದಲಾಯಿಸುತ್ತೀನಿ. ಈ ಒಂದು ಮಾತು ದೇವರಿಗೆ ಕೇಳಿಸಿತ್ತು ಅಂದರೆ ಅವರು ನಿನ್ನ ಜೀವನವನ್ನು ಬದಲಾಯಿಸೋಕೆ ಶುರು ಮಾಡುತ್ತಾರೆ. ನೀನು ಗಮನಿಸು, ನಿನ್ನ ಸುತ್ತಲೂ ಎಲ್ಲವೂ ನಿಧಾನವಾಗಿ ಬದಲಾಗುತ್ತಾ ಹೋಗುತ್ತದೆ. ನಿನ್ನ ಮನಸ್ಸು ಹಗುರವಾಗುತ್ತದೆ, ನಿನ್ನ ದಿನಗಳು ಬೆಳಗಾಗುತ್ತದೆ ಮಗು. ನೀನು ಒಬ್ಬನೇ ಇಲ್ಲ, ನೀನು ಒಬ್ಬಳೇ ಇಲ್ಲ. ನಿನ್ನ ಜೊತೆ ಸಾಯಿಬಾಬಾ ಇದ್ದಾರೆ. ಅವರು ನಿನ್ನ ನೆರಳಾಗಿ ಇದ್ದಾರೆ. ನೀನು ಬಿದ್ದರೆ ಎಬ್ಬಿಸುತ್ತಾರೆ, ನೀನು ಅತ್ತರೆ ಸಮಾಧಾನ ಪಡಿಸುತ್ತಾರೆ. ಆದರೆ ಒಂದು ಮಾತು ನೆನಪಿಟ್ಟುಕೋ, ಅವರ ದಾರಿ ತೋರಿಸುತ್ತಾರೆ, ಆದರೆ ನಡೆದು ಹೋಗದೆ ನೀನೇ ನಿನ್ನ ಧೈರ್ಯ ಮಾಡು ಮಗು. ನೀನು ಒಂದು ಹೆಜ್ಜೆ ಇಡು, ಬಾಕಿಯೆಲ್ಲ ಸಾಯಿಬಾಬಾ ನೋಡಿಕೊಳ್ಳುತ್ತಾರೆ. ಇವತ್ತು ರಾತ್ರಿ ನಿದ್ರೆ ಹೋಗೋ ಮುಂಚೆ ನಿನ್ನ ಹೃದಯದಿಂದ ಒಂದು ಮಾತು ಹೇಳು, ಸಾಯಿಬಾಬಾ ನಾನು ತಪ್ಪು ಮಾಡಿದ್ದೀನಿ, ಆದರೆ ನಾನು ಬದಲಾಯಿಸಬೇಕು, ದಾರಿ ತೋರಿಸಿ. ಈ ಪ್ರಾರ್ಥನೆ ಸತ್ಯವಾಗಿದ್ದರೆ ನೋಡು, ಅದ್ಭುತ ನಡೆಯುತ್ತದೆ. ನಿನ್ನ ಜೀವನ ಮತ್ತೆ ಬೆಳಕಾಗುತ್ತದೆ ಮಗು. ನೀನು ಮತ್ತೆ ನಗುತ್ತೀಯಾ? ನೀನು ಮತ್ತೆ ಶಾಂತಿ ಕಂಡುಕೊಳ್ಳುತ್ತೀಯಾ?
ಇದು ಅಂತ್ಯ ಅಲ್ಲ, ಇದು ಹೊಸ ಆರಂಭ. ಸಾಯಿರಾಮ್ ಮಗು, ಈ ಕ್ಷಣ ನಿನ್ನ ಹೃದಯದಲ್ಲಿ ಏನಾದರೂ ಬದಲಾವಣೆ ಆಗಿದೆ ಅಂದರೆ ಅದು ಸಾಯಿಬಾಬಾ ಕೃಪೆ. ನೀನು ಈ ವಿಡಿಯೋವನ್ನು ಕೊನೆಯವರೆಗೆ ನೋಡಿದರೆ ನಿನ್ನೊಳಗೆ ಒಳ್ಳೆಯ ಮನಸ್ಸು ಇನ್ನೂ ಜೀವಂತ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ. ನಿನ್ನ ಜೀವನದಲ್ಲಿ ಎಷ್ಟು ಸಮಸ್ಯೆ ಇದ್ದರೂ ಸಾಯಿಬಾಬಾ ನಿನ್ನ ಕೈ ಬಿಡುವುದಿಲ್ಲ. ನೀನು ಕೂಡ ಅವರ ಕೈ ಬಿಡಬೇಡ ಮಗು. ಇವತ್ತು ಒಂದು ನಿರ್ಧಾರ ಮಾಡು. ನಾನು ಬದಲಾಯಿಸುತ್ತೀನಿ, ನಾನು ಸರಿಯಾದ ದಾರಿಯಲ್ಲಿ ನಡೆಯುತ್ತೀನಿ. ಈ ಒಂದು ನಿರ್ಧಾರ ನಿನ್ನ ಬದುಕನ್ನೇ ಬೆಳಗಿಸಬಹುದು. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಎಂದು ಬರೆಯಿರಿ. ನಿಮ್ಮ ಮನಸ್ಸಿಗೆ ಶಾಂತಿ ಬರುತ್ತದೆ. ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಇನ್ನಷ್ಟು ಸಾಯಿಬಾಬಾ ಸಂದೇಶಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಮಗು, ನೀವು ಒಬ್ಬರೇ ಅಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಯಾವಾಗಲೂ ಇದ್ದಾರೆ. ಓಂ ಸಾಯಿರಾಮ್. ಶುಭರಾತ್ರಿ. ಎಲ್ಲರಿಗೂ ಶುಭವಾಗಲಿ.